ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಮ್ಮ ಶ್ರೀರಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಭಾರತ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಕೆಲವು ಕಾಯ್ದೆಗಳು ಬರ್ತಾವೆ, ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು. ಅಂಥ ಕಾಯ್ದೆಗಳ ಬಗ್ಗೆ ಈಗೇನು ಮಾಡ್ತಾ ಹೋಗೋಣ ಅಂತಂದ್ರೆ ನೋಡ್ತಾ ಹೋಗೋಣ. ಯಾಕಂದ್ರೆ ನೇರವಾಗಿ ವಿಷಯಕ್ಕೆ ಹೋಗೋಣ, ಕಾಯ್ದೆಗಳನ್ನು ನೋಡಿಬಿಡೋಣ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ ಮತ್ತು ಕ್ವಶನ್ ಆಗ್ತಿರ್ತಾವೆ. ಅದರಿಂದ ಏನು ಮಾಡೋಣ, ಪ್ರಮುಖ ಕಾಯ್ದೆಗಳನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಅಂತಂದ್ರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತೈತಿ, ಪಿಟ್ಸ್ ಇಂಡಿಯಾ ಕಾಯ್ದೆ ಬರ್ತೈತಿ, ಆಮ್ಯಾಗ ಚಾರ್ಟರ್ ಕಾಯ್ದೆಗಳು ಬರ್ತಾವೆ. ಅದಾಗನ 1858ರ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಅಂತ ಬರ್ತೈತಿ. 1857ರಲ್ಲಿ ಏನು ಸಿಪಾಯಿ ದಂಗೆಗಳಾಗಿರ್ತಾವಲ್ಲ, ದಂಗೆಗಳನ್ನು ಭಾರತೀಯರ ಮನಸ್ಸನ್ನು ಸಮಾಧಾನ ಮಾಡೋಕ್ಕೋಸ್ಕರ ಅವ್ರೇನು ಮಾಡ್ತಾರೋ 1858ರಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣೆ ಆಗ್ತೈತಿ. ಅಲ್ಲಿ ಪ್ರಮುಖ ಕಾಯ್ದೆಗಳು ಬರ್ತಾವೆ. ಅಲ್ಲಿಂದ ನಂತರದಲ್ಲಿ ಮತ್ತೆ ಯಾವ ಅಂತಂದ್ರೆ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಆಗಿರ್ಬೋದು, 1919ರ ಮಾಂಟೆಗೋ ಜೇಮ್ಸ್ಬರ್ಗ್ ಸುಧಾರಣೆ ಆಗಿರ್ಬೋದು, 1935ರ ಭಾರತ ಸರ್ಕಾರ ಕಾಯ್ದೆಗಳು. ಈ ರೀತಿಯಾಗಿ ಕೆಲವೊಂದು ಕಾಯ್ದೆ ಬರ್ತಾ ಹೋಗ್ತಾವೆ. ಅಂಥ ಕಾಯ್ದೆಗಳ ಬಗ್ಗೆ ನಾವೇನು ಮಾಡ್ತಾ ಹೋಗೋಣ ಅಂದ್ರೆ ಅದರಲ್ಲಿರುವಂಥ ಪ್ರಮುಖ ಅಂಶಗಳನ್ನು, ಯಾವ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಐತಲ್ಲ ಅಂಥ ಪ್ರಮುಖ ಅಂಶಗಳನ್ನು ಏನು ಮಾಡ್ತಾ ಹೋಗೋಣ, ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇ ಕಾಯ್ದೆ ಯಾವುದು ಅಂತಂದ್ರೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ ನಾವೇನು ನೋಡೋಣ, ಏನೇನು ಇಂಪಾರ್ಟೆಂಟ್ ಐತಲ್ಲ ಅದ್ರ ಬಗ್ಗೆ ನೋಡೋಣ. 1773ರ ರೆಗ್ಯುಲೇಟಿಂಗ್ ಈ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದ್ರೊಳಗೆ ಏನು ಪ್ರಮುಖವಾಗಿ ಅಂತಂದ್ರೆ ಒಂದನೇದ್ದು ದ್ವಿಮುಖ ಸರ್ಕಾರ. ಏನು ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಏನು ಜಾರಿಗೆ ತಂದಿರ್ತಾರಲ್ಲ, ಅದನ್ನು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಇಲ್ಲಿ ಏನು ಮಾಡಲಾಗುತ್ತದೆ ಅಂತಂದ್ರೆ ಇದನ್ನು ರದ್ದು ಮಾಡಲಾಗುತ್ತದೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಳಗೆ ಮೊದಲನೇ ಇಂಪಾರ್ಟೆಂಟ್ ಏನು, ದ್ವಿಮುಖ ಸರ್ಕಾರದ ರದ್ದತಿ ಆಗ್ತಾ ಹೋಗುತ್ತೆ. ಎರಡನೇದು ಏನಂತಂದ್ರೆ ಏನು ಬಂಗಾಳದ ಗವರ್ನರ್ ಆಗಿರ್ತಾರಲ್ಲ, ಬಂಗಾಳದ ಗವರ್ನರ್. ಈ ಬಂಗಾಳದ ಗವರ್ನರ್ ಅಂತ ಯಾರೋ ಬಂಗಾಳದ ಗವರ್ನರ್ ರಾಬರ್ಟ್ ಕ್ಲೈವ್ ಆಗಿರ್ತಾನಲ್ಲ, ಹಂಗೆ ಬಂಗಾಳದ ಗವರ್ನರ್ ಹುದ್ದೆಯನ್ನು ಏನು ಮಾಡ್ತಾರೋ 1773ರ ಕಾಯ್ದೆ ಅನ್ವಯ ಗವರ್ನರ್ ಹುದ್ದೆಯನ್ನು ಗವರ್ನರ್ ಜನರಲ್ ಆಗಿ ರಚನೆ ಮಾಡ್ತಾರೋ. ಗವರ್ನರನ್ನು ಏನು ಮಾಡ್ತಾರೋ, ಗವರ್ನರ್ ಜನರಲ್. ಹಂಗಂತಂದ್ರೆ ಒಂದೇ ಗವರ್ನರ್ ಜನರಲ್ ಯಾರು, ಗವರ್ನರ್ ಹುದ್ದೆ ಇತ್ತು, ಅದನ್ನು ಜನರಲ್ ಅಂದರೆ ಮೇಲ್ದರ್ಜೆಗೆ ಇರಿಸ್ತಾರೋ. ಒಂದೇ ಗವರ್ನರ್, ಫಸ್ಟ್ ಗವರ್ನರ್ ಜನರಲ್ ಯಾರಂತಂದ್ರೆ ಫಸ್ಟ್ ವಾರನ್ ಹೇಸ್ಟಿಂಗ್. ಈ ವಾರನ್ ಹೇಸ್ಟಿಂಗ್ ಏನಾಗ್ತಾನಂತಂದ್ರೆ ಫಸ್ಟ್ ಗವರ್ನರ್ ಜನರಲ್ ಆಗ್ತಾನೆ. ಎಲ್ಲಿದ, ಬಂಗಾಳದ ಗವರ್ನರ್ ಜನರಲ್. ಇನ್ನೊಂದು ಏನಾಗ್ತೈತೆ ಅಂತಂದ್ರೆ 1774. ಈ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್, ಏನು ಪೋರ್ಟ್ ವಿಲಿಯಂ ಅಂತ ಕರಿತೀವಲ್ಲ, ಅಂತ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಗ್ತೈತಿ. ಎಷ್ಟ್ರಾಗಂತಂದ್ರೆ 1774. ಅಂದ್ರೆ ಫಸ್ಟ್ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು, ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದ್ರೆ ಫಸ್ಟ್ ನ್ಯಾಯಮೂರ್ತಿ ಯಾರು, ಸರ್ ಎಲಿಜಾ ಇಂಪೆ. ಫಸ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರು, ಸರ್ ಎಲಿಜಾ ಇಂಪೆ. ಇಲ್ಲೇನೇನು ಇಂಪಾರ್ಟೆಂಟ್ ಆಯಿತು, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಒಳಗೆ ಫಸ್ಟ್ ಏನು ಮಾಡ್ತಾರೋ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದು ಮಾಡ್ತಾರೆ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು, ರಾಬರ್ಟ್ ಕ್ಲೈವ್. ನೆಕ್ಸ್ಟ್ ಏನು ಮಾಡ್ತಾರೋ, ಬಂಗಾಳದ ಗವರ್ನರ್ ಹುದ್ದೆಯನ್ನು ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಬಂಗಾಳದ ಗವರ್ನರ್ ಹುದ್ದೆಯನ್ನು ಗವರ್ನರ್ ಜನರಲ್. ಫಸ್ಟ್ ಗವರ್ನರ್ ಜನರಲ್ ಯಾರು, ಲಾರ್ಡ್ ವಾರನ್ ಹೇಸ್ಟಿಂಗ್. ಅದೇ ರೀತಿಯಾಗಿ ಏನು ಮಾಡ್ತಾರೋ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು, ಸರ್ ಎಲಿಜಾ ಇಂಪೆ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವುದು, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಆಯಿತು. ಮುಂದಿನ ಯಾವುದು ಅಂತಂದ್ರೆ 1813ರ ಚಾರ್ಟರ್ ಕಾಯ್ದೆ. 1813ರ ಚಾರ್ಟರ್. ಈ 1813ರ ಚಾರ್ಟರ್ ಕಾಯ್ದೆ ಒಳಗೆ ಏನು ಪ್ರಮುಖ ಅಂಶ ಅದಾವು. ಮೊದಲನೇ ಪ್ರಮುಖ ಅಂಶ ಅಂತಂದ್ರೆ ಭಾರತದಲ್ಲಿ ಶಿಕ್ಷಣಕ್ಕೆ ಏನು ಮಾಡ್ತಾರೋ, 1,00,000 ರೂಪಾಯಿಯನ್ನು ತೆಗೆದಿಡ್ತಾರೋ. ಶಿಕ್ಷಣಕ್ಕೆ 1,00,000.
ಶಿಕ್ಷಣಕ್ಕೆ 1,00,000 ತೆಗೆದಿಡ್ತಾರೋ, ಆದ್ರೆ ಯಾವ ಶಿಕ್ಷಣಕ್ಕೆ ಅಂತ ಹೇಳೋದಿಲ್ಲ. ಏನು ಇಂಗ್ಲೀಷ್ ಶಿಕ್ಷಣಕ್ಕೆ ತೆಗೆದಿಟ್ರು, ಏನು ಭಾರತೀಯ ಶಿಕ್ಷಣಕ್ಕೆ ತೆಗೆದಿಟ್ರು, ಏನು ಹೇಳೋದಿಲ್ಲ. ಅದು ಏನಾಗಿ ಉಳಿತೈತೆ ಅಂತಂದ್ರೆ ಅದು ಸಮಸ್ಯೆ ಆಗಿ ಉಳಿತಾ ಹೋಗ್ತೈತಿ. ಆದರೆ ನಾವೇನು ನೆನ್ಪಿಟ್ಕೋಬೇಕಂತಂದ್ರೆ 1813 ಚಾರ್ಟರ್ ಕಾಯ್ದೆಯಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ 1,00,000 ರೂಪಾಯಿ, ಶಿಕ್ಷಣಕ್ಕೆ ಎಷ್ಟು 1,00,000 ರೂಪಾಯಿ ತೆಗೆದಿಡ್ತಾರೋ. ಅದರೊಂದಿಗೆ ಏನು ಕ್ರೈಸ್ತ ಮಿಷನರಿ ಇರ್ತಾವಲ್ಲ, ಕ್ರೈಸ್ತ ಮಿಷನರಿ ಅಂತಂದ್ರೆ ಏನು? ಮಿಷನರಿ ಅಂತಂದ್ರೆ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇರ್ತಾವೆ. ಶಿಕ್ಷಣ ಸಂಸ್ಥೆಗಳು ಕ್ರೈಸ್ತರು ಏನು ಮಿಷನರಿಗಳು ಇರ್ತಾವಲ್ಲ, ಅದಕ್ಕೆ ಸ್ಥಾಪನೆಗೆ ಅವಕಾಶ ಕೊಡ್ತಾರೆ ಭಾರತದಲ್ಲಿ. ಏನು ಮಾಡಿದ್ರು? ಕ್ರೈಸ್ತ ಮಿಷನರಿಗಳಿಗೆ ಸ್ಥಾಪನೆಗೆ ಭಾರತದಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ ನೀವು 1773 ಏನು ಮಾಡಿದ್ರು? ಬಂಗಾಳದ ಗವರ್ನರ್ ಹುದ್ದೆಯನ್ನು ಏನು ಮಾಡಿದ್ರು? ಗವರ್ನರ್ ಜನರಲ್ ಆಗಿ ಮಾಡಿದ್ರು. ಅಂತಂದ್ರೆ ಏನೋ ಅವ್ರದ್ದು ವಿಸ್ತರಣೆ ಮಾಡ್ಕೊತ ಬಂದರು. ಆಮ್ಯಾಗ ಇಲ್ಲಿ ಏನು ಮಾಡಿದರು? ಕ್ರೈಸ್ತ ಮಿಷನರಿಗೆ ಸ್ಥಾಪನೆಗೆ ಅವಕಾಶ ಕೊಟ್ಟರು. ಅಂತಂದ್ರೆ ಇವ್ರದ್ದೇನ ಸಂಪೂರ್ಣ ಭಾರತವನ್ನು ಹೆಂಗೆ ಆಕ್ರಮಿಸ್ಕೋತಾರೋ ನೋಡ್ತಾ ಹೋಗ್ರಿ ನೀವು ಅದನ್ನು. ಈಗ ಮೂರನೇದ್ದೇನಂತಂದ್ರೆ 1833 ಒಂದು ಚಾರ್ಟರ್ ಕಾಯ್ದೆ ಬರ್ತೈತಿ. ಚಾರ್ಟರ್ 1833 ಚಾರ್ಟರ್ ಕಾಯ್ದೆ. ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಈಗೇನಿತ್ತಲ್ಲ ಇಲ್ಲಿ ಬಂಗಾಳ ಗವರ್ನರ್ ಆಗಿದ್ದಲ್ಲ, ಬಂಗಾಳ ಗವರ್ನರ್ ಇದ್ದವ ಗವರ್ನರ್ ಜನರಲ್ ಆಗಿದ್ದ. ಅದನ್ನೇನು ಮಾಡ್ತಾರೋ, ನೀವು ಬಂಗಾಳಕ್ಕಷ್ಟೇ ಬೇಡ ಪೂರ ಭಾರತಕ್ಕೆ, ಏನು ಬಂಗಾಳ ಗವರ್ನರ್ ಜನರಲ್ ಇದ್ದವ ಜನರಲ್, ಇದನ್ನೇನು ಮಾಡ್ತಾರಂದ್ರೆ ಭಾರತದ ಏನು ಬಂಗಾಳದ ಗವರ್ನರ್ ಜನರಲ್ ಇರ್ತಾನಲ್ಲ, ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಜನರಲ್ ಸಂಪೂರ್ಣ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರೆ. ಹಂಗಂದ್ರೆ ಫಸ್ಟ್ ಭಾರತದ ಗವರ್ನರ್ ಜನರಲ್ ಯಾರು ಅದನ್ನು ನೋಡೋಣ. ಫಸ್ಟ್ ಲಾರ್ಡ್ ವಿಲಿಯಂ ಬೆಂಟಿಕ್. ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನಿರ್ತಲ್ಲ, ಅವ ಏನಾಗ್ತಾನೋ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕವಾಗ್ತಾನೋ. ಇದು 1833 ಚಾರ್ಟರ್ ಕಾಯ್ದೆ ಪ್ರಮುಖ ಅಂಶ. ಏನೇನು? ಭಾರತದ ಗವರ್ನರ್ ಜನರಲ್ ಇದ್ದವ ಏನಾಗ್ತಾನೋ, ಬಂಗಾಳದ ಗವರ್ನರ್ ಜನರಲ್ ಇದ್ದವ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕವಾಗ. ನಾವು ನೆಕ್ಸ್ಟ್ ನೋಡಿದಾಗ 1857 ಏನು ಸಿಪಾಯಿ ದಂಗೆ ಆಗಿರ್ತೈತಲ್ಲ, ಅದ್ರ ನೆಕ್ಸ್ಟ್ 1858 ಭಾರತ ಸರ್ಕಾರ ಕಾಯ್ದೆ. 1858 ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ ಏನು? ಭಾರತ ಸರ್ಕಾರ ಕಾಯ್ದೆ ಇದ್ರೊಳಗೆ ಏನು ಇಂಪಾರ್ಟೆಂಟ್? ಈ 1858 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಏನಾಗ್ತೈತೆ ಅಂದ್ರೆ, 1858 ಕಂಪನಿಯ ಆಡಳಿತ ರದ್ದಾಗ್ತೈತಿ. ವೆರಿ ಇಂಪಾರ್ಟೆಂಟ್. ಏನು? ಕಂಪನಿ, ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ತೈತಲ್ಲ, ಕಂಪನಿಯ ಆಡಳಿತ, ಈ ಕಂಪನಿಯ ಆಡಳಿತ ರದ್ದಾಗ್ತೈತಿ. ರದ್ದಾಗಿ ಏನಾಯಿತು? ಕಂಪನಿಯ ಆಡಳಿತ ರದ್ದಾಯ್ತು. ಬ್ರಿಟನ್ ರಾಣಿಗೆ ವರ್ಗಾವಣೆ ಆಗ್ತೈತಿ. ಈಗ ಇಲ್ಲೇನಾಯ್ತು? ಆಡಳಿತ, ಕಂಪನಿಯ ಆಡಳಿತ ರದ್ದಾಗಿ ಬ್ರಿಟನ್ ರಾಣಿಗೆ ಆಡಳಿತ ಏನಾಗ್ತಾ ಹೋಗ್ತೈತಿ? ವರ್ಗಾವಣೆ ಆಗ್ತಾ ಹೋಗ್ತೈತಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್? ಒಂದೇನಾಯಿತು? ಆಡಳಿತ ರದ್ದಾಗಿ ಕಂಪನಿಗೆ ವರ್ಗಾವಣೆ ಆಗ್ತಾ ಹೋಗ್ತೈತಿ. ಆಮ್ಯಾಗ ಇಲ್ಲಿ ಇದಕ್ಕಿಂತ 1857 ಹಿಂದೆ ಬಂದಂಥ ಕಾಯ್ದೆಗಳಿಗೆ ಏನಂತ ಕರಿತಿದ್ರು? ಈಸ್ಟ್ ಇಂಡಿಯಾ ಕಾಯ್ದೆಗಳಂತ ಕರಿತಿದ್ರು. ಇನ್ನು 1858, ಈ 1858 ನಂತರ ಬಂದಂಥ ಕಾಯ್ದೆಗಳಿಗೆ ಏನಂತ ಕರೆಯಾಕತ್ತಾರ ಅಂತಂದ್ರೆ ಬ್ರಿಟಿಷ್ ಕಾಯ್ದೆಗಳು. 1858 ನಂತರ ಬಂದಂಥ ಕಾಯ್ದೆಗಳಿಗೆ ಏನನ್ನ ಸ್ಟಾರ್ಟ್ ಮಾಡಿದರು? ಬ್ರಿಟಿಷ್ ಕಾಯ್ದೆಗಳು ಅಂತ ಅನ್ನೋಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಆಮ್ಯಾಗ ಗವರ್ನರ್ ಜನರಲ್ ಏನಿತ್ತಲ್ಲ, ಈಗ ಮೊದಲೇನಿತ್ತು? ಬಂಗಾಳದ ಗವರ್ನರ್ ಇದ್ದವ ಏನದ? ಭಾರತದ ಗವರ್ನರ್ ಜನರಲ್ ಆದ. ಬಂಗಾಳದ ಗವರ್ನರ್ ಇದ್ದವ ಬಂಗಾಳದ ಗವರ್ನರ್ ಜನರಲ್ ಆದ. ಬಂಗಾಳದ ಗವರ್ನರ್ ಜನರಲ್ ಇದ್ದವ ಏನಾದ? ಭಾರತದ ಗವರ್ನರ್ ಜನರಲ್ ಆದ. ಇಲ್ಲೇನು ಮಾಡ್ರಿ ಅಂತಂದ್ರೆ, ಈ ಭಾರತದ ಗವರ್ನರ್ ಜನರಲ್, ಈ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡ್ತಾರೆ. ಮತ್ತೇನು ಮಾಡಿದರು? ವೈಸ್ರಾಯ್. ಅಂದ್ರೆ ಅವರು ಹುದ್ದೆಗಳು ಹೆಚ್ಚಿಗೆ ಮಾಡ್ಕೊತ ಹೊಂಟ್ರು. ಅವ್ರು ಏನಾಯ್ತು? ಅವರು ಆಕ್ರಮಿಸ್ಕೊಳ್ಳೋ ಪ್ರದೇಶಗಳು ಹೆಚ್ಚಂಗೆ ಆಗ್ತಾವಲ್ಲ, ಹಂಗೆ ಅವ್ರದ್ದು ಹುದ್ದೆಯ ಮೌಲ್ಯ ಏನು, ಅವ್ರದ್ದು ಏನಿತ್ತು ಸರೌಂಡಿಂಗ್ ಇತ್ತಲ್ಲ, ಅದು ಹೆಚ್ಚಾಗ್ತಾ ಹೋಗ್ತೈತಿ.
ಅವ್ರದ್ದು ಆಡಳಿತ ಆದಂಗೆ ಈಗ ಬಡ್ತಿ ಕೊಡ್ತಾ ಹೋಗ್ತಾರೆ ನೋಡಿ, ಮೇಲೆ ಬಡ್ತಿ ಅಂತೆ. ಪಿ ಸಿ ಇದ್ದಾವ ಹೆಡ್ ಕಾನ್ಸ್ಟೇಬಲ್ ಆಗ್ತಾನೋ, ಹೆಡ್ ಕಾನ್ಸ್ಟೇಬಲ್ ಇದ್ದಾವ ASI ಆಗ್ತಾನೋ, ಹಿಂಗೆ ಬಡ್ತಿ ಕೊಡ್ತಾ ಏನು ಹೋಗ್ತಾರಲ್ಲ, ಆ ರೀತಿಯಾಗಿ ಇಲ್ಲೇನಾಗ್ತಾಗಿತ್ತು, ಅವರ ಹುದ್ದೆಗಳಲ್ಲಿ ಬಡ್ತಿ ಆಗ್ತಾ ಸ್ಟಾರ್ಟ್ ಆಯಿತು. ವೈಸ್ರಾಯ್, ಭಾರತದ ಗವರ್ನರ್ ಜನರಲ್ ಇದ್ದಾವ ಏನಾದೀಗ ವೈಸ್ರಾಯ್ ಆದ. ಹಂಗಂತಂದ್ರೆ ಫಸ್ಟ್ ವೈಸ್ರಾಯ್ ಯಾರು, ಇಲ್ಲಿ ಏನು ಕೇಳ್ತಾರೋ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಮತ್ತು ಫಸ್ಟ್ ವೈಸ್ರಾಯ್ ಯಾರು ಅಂತ ಕೇಳ್ತಾರೋ. ಯಾರು ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್. ಯಾರು? ಲಾರ್ಡ್ ಕ್ಯಾನಿಂಗ್. ಈ ಲಾರ್ಡ್ ಕ್ಯಾನಿಂಗ್ ಏನಾದಂತಂದ್ರೆ ಭಾರತದ ಪ್ರಥಮ ವೈಸ್ರಾಯ್ ಮತ್ತು ಕೊನೆಯ ಭಾರತದ ಗವರ್ನರ್ ಜನರಲ್ ಆಗ್ತಾನೆ. 1857ರ ಕಾಯ್ದೆಯಲ್ಲಿ ಇಷ್ಟು ಬರ್ತಾವೆ. ಏನಂತಂದ್ರೆ ಕಂಪನಿ ಆಡಳಿತ ಎಂಡ್ ಆಗ್ತೈತಿ, ನೇರವಾಗಿ ವಿಕ್ಟೋರಿಯಾ ರಾಣಿಯ ಆಡಳಿತ ಸ್ಟಾರ್ಟ್ ಆಗ್ತೈತಿ. ಆಮೇಲೆ 1858ರ ನಂತರ ಬಂದಂಥ ಕಾಯ್ದೆಗಳಿಗೆ ಬ್ರಿಟಿಷ್ ಕಾಯ್ದೆ ಅಂತಂದರು. ಭಾರತದ ಗವರ್ನರ್ ಜನರಲ್ ಹುದ್ದೆ ಹೋಗಿ ಏನಾಯ್ತು, ವೈಸ್ರಾಯ್ ಆಯಿತು. ವೈಸ್ರಾಯ್ ಯಾರಾದರೂ ಲಾರ್ಡ್ ಕ್ಯಾನಿಂಗ್ ಆಗ್ತಾ ಹೋದ. ಇನ್ನು ನೆಕ್ಸ್ಟ್ ನೋಡಿದಾಗ ಇದು ಭಾಳ ಇಂಪಾರ್ಟೆಂಟ. 1909 ಮಿಂಟೋ. 1909 ಮಿಂಟೋ ಮಾರ್ಲೆ. 1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ನಾವೇನು ಕರಿತೇವಲ್ಲ, ಮಿಂಟೋ ಮಾರ್ಲೆ ಇವ್ರು ಏನಂತಂದ್ರೆ ವೈಸ್ರಾಯ್ ಮತ್ತು ಕಾರ್ಯದರ್ಶಿ ಆದಂಥ ಮಿಂಟೋ ಮಾರ್ಲೆ ಅವರು ಏನು ಮಾಡ್ತಾರೋ ಅಂತಂದ್ರೆ, ಭಾರತಕ್ಕೆ ಬಂದು ಅಧ್ಯಯನ ಮಾಡಿ ತಮ್ಮ ವರದಿಯನ್ನು ಒಪ್ಪಿಸ್ತಾ ಹೋಗ್ತಾರೆ. ಇವ್ರ ಉದ್ದೇಶನ ಎಲ್ಲರ ಉದ್ದೇಶ ಚಲೋ ಮಾಡೋದ ಇರಲ್ಲ. ಇವ್ರು ಏನು ಗದ್ದಲ ಮಾಡ್ತಾರಂತ ನೋಡ್ರಿ. ಈಗಿಲ್ಲೇ ಈ ಮಿಂಟೋ ಏನಿರ್ತಾನಲ್ಲ, ಇವ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟುಬಿಡ್ತಾನೆ ಚುನಾವಣೆಯಲ್ಲಿ. ಮುಸ್ಲಿಮರಿಗೆ ಚುನಾವಣೆಯಲ್ಲಿ, ಅದರಲ್ಲಿ ಚುನಾವಣೆ ಪ್ರತ್ಯೇಕ ಸ್ಥಾನಮಾನ. ಏನು ಪ್ರತ್ಯೇಕ ಸ್ಥಾನ ಅಂತಂದರೆ ಏನು, ಚುನಾವಣೆ ಅಂತಂದರೆ ಏನು, ಅನ್ನೋದು ಗೊತ್ತಾಗಬೇಕಲ್ಲ. ನೀವು ಕೇಳ್ಬೋದು ಈಗ ಹಂಗಂದ್ರೆ ಏನು ಪ್ರತ್ಯೇಕ ಸ್ಥಾನ ಅಂತಂದ್ರೆ, ಅಲ್ಲಿ ಆ ಕ್ಷೇತ್ರದಾಗ ಎಲೆಕ್ಷನ್ ಎಲ್ಲರೂ ಮುಸ್ಲಿಮ್ರ, ಓಟ್ ಹಾಕೋರು ಮುಸ್ಲಿಮ್ರ, ಆರಿಸಿ ಬರೋರು ಮುಸ್ಲಿಮ್ರ, ಈ ರೀತಿ ಮಾಡ್ತಾರೆ. ಇವು ಏನು ಮಾಡ್ತಾನೆ ಅಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನಮಾನ ಕೊಡ್ತಾನೆ. ಅದಕ್ಕೆ ಇವ್ಗೆ ಏನಂತ ಕರೀತಾರೆ ಅಂತಂದ್ರೆ ಭಾರತದ ಕೋಮುವಾದದ ತಂದೆ. ಕೋಮುವಾದದ ತಂದೆ, ಭಾರತದ ಕೋಮುವಾದದ ತಂದೆ ಏನಂತ ಕರೀತಾರೆ ಅಂತಂದ್ರೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್. ಭಾರತದ ಕೋಮುವಾದದ ತಂದೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೋರೇಟ್ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ಮಿಂಟೋ ಕರಿತಾ ಹೋಗ್ತಾರೆ. ಈ ರೀತಿಯಾಗಿ ಯಾವುದು 1909ರ ಸುಧಾರಣೆಯಲ್ಲಿ ಬರ್ತಾ ಹೋಗ್ತೈತಿ. ಇದರ ನೆಕ್ಸ್ಟ್ ಯಾವುದು ಬಂತು? 1919 ಮಾಂಟೆಗೋ ಚೆಮ್ಸ್ಫರ್ಡ್. 1919ರಲ್ಲಿ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಬರ್ತಾ ಹೋಗ್ತದೆ. ಈ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಯಲ್ಲಿ ಪ್ರಮುಖವಾಗಿ ಏನು ಅಂಶಗಳಿದ್ದು? 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಯಲ್ಲಿ ಏನು ಜಾರಿಗೆ ತರ್ತಾ ಹೋಗ್ತಾರೆ ಅಂತಂದ್ರೆ, ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ. ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವವನ್ನು 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಯಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ನಂತರದಲ್ಲಿ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ. ಈ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿಗಳನ್ನು ಏನು ಮಾಡ್ತಾ ಹೋಗ್ತಾರೆ? 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಯಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ನೆಕ್ಸ್ಟ್ ಬರೋದು ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಭಾರತ ಸಂವಿಧಾನಕ್ಕೆ ಸುಮಾರು 70ರಷ್ಟು ಅಂಶಗಳನ್ನು ಈ ಒಂದು ಕಾಯ್ದೆಯಿಂದನೇ ಜಾರಿಗೆ ತರ್ತಾ ಹೋಗ್ತಾರೆ. ಅಂದರೆ ಅದರಿಂದನೇ ಎರವಲು ಪಡಿತಾ ಹೋಗ್ತಾರೆ. ಯಾವುದಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ. ಈ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಸುಮಾರು ಎಷ್ಟಂತಂದ್ರೆ 70ರಷ್ಟು ಅಂಶ, ಸುಮಾರು 70ರಷ್ಟು ಅಂಶಗಳನ್ನು ಇಲ್ಲಿಂದನ ಏನು ಮಾಡ್ತಾ ಹೋಗ್ತಾರೆ? ತಗೋತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಪಟ್ಟಿಗಳು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥಿತ ಪಟ್ಟಿಗಳನ್ನು ಏನು ಮಾಡ್ತಾ ಹೋಗ್ತಾರೆ? ಇಲ್ಲಿಂದನ ಎರವಲು ಪಡಿತಾ ಹೋಗ್ತಾರೆ. ಮತ್ತೇನು ತಗೋತಾ ಹೋಗ್ತಾರೆ? ಒಕ್ಕೂಟ.
ಒಕ್ಕೂಟ ಸರ್ಕಾರ ಪದ್ಧತಿ. ಒಕ್ಕೂಟ ಸರ್ಕಾರ ಪದ್ಧತಿಯನ್ನು ಒಕ್ಕೂಟ ಸರ್ಕಾರ ಅಂತಂದರೆ ನಿಮಗೆ ನಾ ಈಗಾಗಲೇ ಹೇಳಿಬಿಟ್ಟಿದ್ದನು ಹೆಂಗಿರ್ತೈತಿ ಅದರ ಏನೇನು ಐತಿ ಅಂತ ಹೇಳಿದನು ನಾನು. ಅಂಥ ಒಕ್ಕೂಟ ಸರ್ಕಾರ ಪದ್ಧತಿಯನ್ನು ಎಲ್ಲಿ 1935ರ ಕಾಯ್ದೆಯಿಂದ ಏನು ಮಾಡ್ತಾ ಹೋಗ್ತಾರೆ, ತೊಗೊಳ್ತಾ ಹೋಗ್ತಾರೆ. ಇದಕ್ಕೆ ಏನಂತ ಕರೀತಾರೆ, 1900 ಅಂದರೆ ಎಕ್ಸಾಮ್ನಾಗ ಏನಾಗೈತಿ, ಇದೇ ಕ್ವಶನ್ ಆಗೈತಿ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಭಾರತ ಸಂವಿಧಾನದ ನೀಲನಕ್ಷೆ. ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತಾರೆ ಇದನ್ನು. ಏನ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಭಾರತ ಸಂವಿಧಾನದ ನೀಲನಕ್ಷೆ. ನಿಮಗೇನಾರ ಕ್ವಶನ್ ಆತಂದ್ರೆ ಭಾರತ ಸಂವಿಧಾನದ ನೀಲನಕ್ಷೆ ಯಾವುದಂತ ಕ್ವಶನ್ನಾಗಿ ಏನು ಕೊಡ್ತಾರೋ 1919ರ ಕಾಯ್ದೆ, 1909ರ ಕಾಯ್ದೆ, 1858ರ ಕಾಯ್ದೆ, 1935ರ ಕಾಯ್ದೆ ಅಂತ ಬಂತಂತಂದ್ರೆ ಏನು ಹಾಕ್ಬೇಕು ನೀವು, 1935ರ ಕಾಯ್ದೆ. ಈ ರೀತಿಯಾಗಿ ಪ್ರಮುಖ ಕಾಯ್ದೆಗಳು ಏನಾಗ್ತಾ ಹೋಗ್ತಾವೋ ಭಾರತ ಸಂವಿಧಾನ ರಚನೆಯಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ನೆರವೇರಿಸ್ತಾ ಹೋಗ್ತಾವ. ಈಗ ಪ್ರಮುಖ ಕಾಯ್ದೆಗಳನ್ನು ನಿಮಗೆ ಇದ್ರದ್ದು ಹೇಳಬೇಕಾಗಿತ್ತು. ಅದಕ್ಕೆ ಇವು ಅಗದಿ ಇಂಪಾರ್ಟೆಂಟ್ ಇದ್ದಿದ್ದಕ್ಕೆ ಭಾಳ ಇಂಪಾರ್ಟೆಂಟ್ ಇವು, ಅದಕ್ಕೆ ನಾನು ಇವನ್ನ ಹೇಳಿದ್ದೇನೆ ನಿಮಗೆ. ಇನ್ನು ನಂತರದಲ್ಲಿ ಏನು ಮಾಡೋಣ, ಪ್ರಿಯಾಂಬಲ್ ಏನು ಪೀಠಿಕೆ ಐತಲ್ಲ, ಪೀಠಿಕೆಯಿಂದ ನಾವು ಏನು ಮಾಡೋಣ, ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.